ಮಗು ಹುಟ್ಟಿದ ಸಂತಸದಲ್ಲಿ ಆ ಮನೆಯವರಿದ್ರು. ಆದರೆ ದುಃಖ ಅವರ ಹಿಂದೆಯೇ ಬೆನ್ನತ್ತಿ ಬಂದಿತ್ತು. ಮಗು ಹುಟ್ಟಿದ ಕೇವಲ 4 ದಿನಗಳಲ್ಲಿ ತಾಯಿಯನ್ನ ಕಳೆದುಕೊಂಡ ಹೃದಯ ವಿದ್ರಾವಕ ಅಲ್ಲಿ ನಡೆದೇ ಹೋಯಿತು. ಅವಳ ಪ್ರಾಣಕ್ಕೆ ಎರವಾದ ಘಟನೆಯಾದರೂ ಯಾವುದು? ಯಾರು ಈ ಅವಘಡಕ್ಕೆ ಹೊಣೆಗಾರರು? ಎಲ್ಲಿ ನಡೆಯಿತು ಈ ಘಟನೆ? ಇಲ್ಲಿದೆ ಈ ಕುರಿತಾದ ಒಂದು ವರದಿ. ಹೌದು, ಈ ಮನ ಕಲಕುವಂತಹ ಘಟನೆ ನಡೆದಿದ್ದು ಬೆಳ್ತಂಗಡಿ ತಾಲೂಕಿನ ಲಾಯ್ಲಾದಲ್ಲಿರುವ ಜ್ಯೋತಿ ಆಸ್ಪತ್ರೆಯಲ್ಲೇ. ಲಾಯ್ಲಾದಲ್ಲಿ ವಾಸವಿದ್ದ ಮೂಲತಃ ಪಾಣೆಮಂಗಳೂರಿನ ನಿವಾಸಿ ರವೂಫ್ ಎಂಬುವವರ ಪತ್ನಿ ಶಬನಾ ಬಾನು ಹೆರಿಗೆಗೆಂದು ಜ್ಯೋತಿ ಆಸ್ಪತ್ರೆಯಲ್ಲಿ ದಾಖಲಾಗುತ್ತಾರೆ. ಆಸ್ಪತ್ರೆಗೆ ದಾಖಲಾದಾಗಿಂದ ನಾರ್ಮಲ್ ಹೆರಿಗೆ ಆಗುತ್ತೆ ಎನ್ನುತ್ತಿದ್ದ ಅಲ್ಲಿನ ಡಾಕ್ಟರ್ ವಿನಯ್ ಕಿಶೋರ್ ಮತ್ತು ಸಿಬ್ಬಂದಿಗಳು ಇನ್ನೇನು ಹೆರಿಗೆ ಆಗಬೇಕು ಎನ್ನುವಷ್ಟರಲ್ಲಿ ಸಿಸೇರಿಯನ್ ಆಗಬೇಕೆನ್ನುವಾಗಲೇ ಕಂಗಾಲಾಗಿತ್ತು ಆ ಕುಟುಂಬ. ಸಿಸೇರಿಯನ್ ನಂತರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು 3ನೆಯ ದಿನದಂದು ತಾಯಿಯ ಆರೋಗ್ಯದಲ್ಲಿ ಏರುಪೇರು ಕಂಡಿತು. ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆಗೆ ಕರೆತಂದಾಗ ಮನೆಯವರಿಗೆ ಕಾದಿತ್ತು ಶಾಕ್. ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಎನ್ನುವಂತಹ ದುಃಖದ ಸುದ್ದಿ. ಈ ಸುದ್ದಿಯನ್ನ ಯಾವ ಮನಸ್ಸು ತಾನೇ ಸಹಿಸಿಕೊಳ್ಳಲು ಸಾಧ್ಯ? ಒಮ್ಮೆ ಊಹಿಸಿ. ಬೆಳ್ತಂಗಡಿ ತಾಲೂಕಿನ ಲಾಯ್ಲಾದಲ್ಲಿರುವ ಜ್ಯೋತಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ಈ ಘಟನೆ ಸಂಭವಿಸಿದೆ. ಈ ಹಿಂದೆಯೂ ಇಂತಹ ಘಟನೆ ಇಲ್ಲಿ ನಡೆದಿದೆ ಎಂಬುದು ನೊಂದ ಮನೆಯವರ ಮನದ ಮಾತಾಗಿದೆ. ನೀವು ನಾರ್ಮಲ್ ಆಗಿರುವ ನೀವಲ್ಲಿ ಹೋಗಿದ್ದೀರಿ, ನೀವು ಸಿಚುವೇಶನ್ ನೋಡಿದ್ದೀರಿ. ಆವಾಗ ಆ ಹುಡುಗಿ ಎಲ್ಲಿದ್ರು ಬೆಡ್ ಅಲ್ಲೇ ಇದ್ರು, ಹೌದಾ? ನೀವು ಥಿಂಕ್ ಮಾಡ್ಬೇಕಾಗಿರೋದು ಅವ್ ಬಾತ್ರೂಮ್ ಅಲ್ಲಿ ಬಿದ್ದದಲ್ಲ, ಅದು ನಿಮ್ಗೆ ನಿಮ್ಮ ಅಡ್ವಾಂಟೇಜ್ ಹೇಳ್ತೀರಿ. ಬಾತ್ರೂಮ್ ಅಲ್ಲಿ ಬಿದ್ದದ್ದು ಓಕೆ, ಅವ್ರು ಹೇಗೆ ಡೆತ್ ಆದ್ರು? ಅವ್ರು ಇಲ್ಲಿ ಡೆತ್ ಆದ್ರು ಹೇಗೆ? ಒಟ್ಟಿನಲ್ಲಿ ಒಂದು ವೇಳೆ ಅವರು ಹೊಣೆಯಾಗಿದ್ರೆ ಆ ಹಸಿ ಕೂಸು ಕರುಳ ಕುಡಿಯ ಶಾಪ ತಟ್ಟದೇ ಇರೋದು ಅಲ್ಲವೇ? ನೊಂದ ಕುಟುಂಬಕ್ಕೆ ತಾಯಿಯನ್ನ ಕಳೆದುಕೊಂಡ ಆ ಮಗುವಿಗೆ, ಪ್ರಾಣ ಕಳೆದುಕೊಂಡ ತಾಯಿಗೆ ನ್ಯಾಯ ಸಿಗಲಿ ಎಂಬುದೇ ನಮ್ಮ ಆಶಯ. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.